ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಏನೇನಾಯಿತು, ಎಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಆಗಿತ್ತು ಅದೆಲ್ಲದೂ ಕೂಡ ಈಗ ಪಿನ್ನು ಚುಚ್ಚಿರುವಂಥ ಬುರುಡೆ ರೀತಿಯಲ್ಲಿ ಅಂದರೆ ಬಲೂನ್ ರೀತಿಯಲ್ಲಿ ಆಗ್ತಾ ಇದೆಯಾ ಅಂತ. ಯಾಕಂದರೆ ಯಾರ್ಯಾರು ಏನೇನು ಸುಳ್ಳು ಹೇಳ್ತಾ ಇದ್ದಾರೋ, ಏನೇನು ಪೋಣಿಸ್ತಾ ಇದ್ದಾರೋ, ಯಾರು ಸತ್ಯ ಹೇಳ್ತಾ ಇದ್ದಾರೋ, ಯಾರು ಸುಳ್ಳು ಯಾರು ಸತ್ಯನೋ ಏನೂ ಅರ್ಥವಾಗ್ತಿಲ್ಲ. ಇನ್ನು ಮಾಸ್ಕ್ ಮ್ಯಾನ್ ನೂರಾರು ಹೆಣಗಳನ್ನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟಿದ್ದ. ಅವನನ್ನು ವಿಪರೀತವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. 19 ಗಂಟೆಗಳ ಕಾಲ 19 ಗಂಟೆ ಅವನ ಕರ್ಕಂಬಂದಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲೇ ಆ ಕಡೆ ಈ ಕಡೆ ಈ 360 ಡಿಗ್ರಿ ತೋರಿಸ್ತಾನೆ ಅವನು. ಇನ್ನು 19 ಗಂಟೆ ಅವನ್ನ ಏನಾದರೂ ವಿಚಾರಣೆ ಮಾಡಿಬಿಟ್ರೆ ಅವನ ಸ್ಥಿತಿ ಏನಾಗಬೇಕು. ಪ್ರಣಬ್ ಮೊಹಂತಿಯವರೇ ಖುದ್ದಾಗಿ ಕೂತು ಆತನ ವಿಚಾರಣೆ ಮಾಡಿದ್ದಾರೆ. ಏನು ಹೇಳಪ್ಪ ನಿನ್ನ ಕತೆ ಅಂತ. ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಅವನ ತಲೆಯಲ್ಲಿ ಏನಾದರೂ ಇದ್ರೆ ತಾನೇ, ಅವನ ತಲೆಯಲ್ಲಿರುವಂಥದ್ದು ಒಂದೇನೇ, ನಾನು ಹೆಣ ಹಾಕಿದ್ದೆ ಅಷ್ಟೇ. ಇವತ್ತು ಆತನನ್ನು ಅರೆಸ್ಟ್ ಮಾಡಬಹುದು. ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ವಿಚಾರಣೆ ಆಯಿತು. ಅದಕ್ಕಿಂತ ಮೊದಲು ಕೂಡ ಬೇರೆ ಬೇರೆ ಅಧಿಕಾರಿಗಳು ವಿಚಾರಣೆ ಮಾಡಿದರು. ಆಮೇಲೆ ಕಳಿಸ್ಕೊಟ್ರು ಅವನಿಗೆ. ಇವತ್ತು ಯಾವುದೇ ಕ್ಷಣದಲ್ಲೇ ಅವನನ್ನು ಅರೆಸ್ಟ್ ಮಾಡಬಹುದು. ಇದು ಸಂಗತಿ. ಈತನ ಬಗ್ಗೆ ಒಂದೆರಡಲ್ಲ ಪುಂಖಾನುಪುಂಖವಾದಂಥ ಕಥೆಗಳು. ಕೊನೆಗೆ 3 ಮದುವೆ ಆಗಿರೋದಂತೆ ಇವನು. ಅವ್ರವ್ರ ಹೆಂಡರು ಹೇಳಕ್ಕೆ ಶುರು ಮಾಡಿಬಿಟ್ರು, ಅವನು ಮಹಾನ್ ಸುಳ್ಳ, ಮಹಾನ್ ಕೀಟ್ಲೆ ಕೊಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ, ಹಿಂಸೆ ಕೊಡ್ತಾ ಇದ್ದ ಅಂತ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಒಂದು ಮಾತಿದೆ, ಸುಳ್ಳು ನಮ್ಮಲ್ಲಿಲ್ಲವಮ್ಮ, ಸುಳ್ಳೇ ನಮ್ಮನೆ ದೇವರು ಅನ್ನುವಂಥ ಒಂದು ಮಾತು. ಯಾಕಂದರೆ ನೋಡಿ, ಆ ಅನನ್ಯ ಭಟ್ ಸೃಷ್ಟಿ ಮಾಡಿದಂಥ ಆಕೆ ಸುಜಾತಾ ಭಟ್ ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು ಒಂದಾದ ಮೇಲೆ ಒಂದು ಸುಳ್ಳಿನ ಕಂತೆಗಳನ್ನು ಪೋಣಿಸ್ತಾ ಇರುವಂಥದ್ದು. ಅದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈ ಮಾಸ್ಕ್ ಮ್ಯಾನ್ ಕಥೆ. ಯಾಕಂದರೆ ನಿನ್ನೆ ಮೊಹಂತಿಯವರನ್ನೇ ಸುದೀರ್ಘವಾಗಿ ಈತನ ವಿಚಾರಣೆ ಮಾಡಿದ್ದಾರೆ. ಸುದೀರ್ಘವಾಗಿ ನಾನು ಅದನ್ನೇ ಹೇಳ್ತಾ ಇದ್ದೆ. ಮೊದಲೇ ಈತ ಈ ಕಾರ್ಯಾಚರಣೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೇ 360 ಡಿಗ್ರಿ ತೋರಿಸ್ಬಿಡ್ತಾನೆ. ಅಲ್ಲಿದೆ ನೋಡಿ ಹೆಣ, ಇಲ್ಲಿದೆ ನೋಡಿ ಹೆಣ, ಯಾವಾಗಲೂ 1 ನಿಮಿಷ ಸುಮ್ಮನಿರಲ್ಲ ಅವನು. ಅಂಥದ್ರಲ್ಲಿ 18 ಗಂಟೆಗಳ ಕಾಲ ಆತನ ವಿಚಾರಣೆ ಮಾಡಿಬಿಟ್ರೆ ಮೊಹಂತಿಯವರು ಸೇರ್ಕೊಂಡಂಗೆ ಬೇರೆ ಬೇರೆ ಅಧಿಕಾರಿಗಳು ಈತನ ಕಥೆ ಏನು ಹೇಳಿದಂತೆ, ಏನಾದರೂ ಮಹತ್ವದ ಸಂಗತಿಗಳೇನಾದರೂ ಬಾಯ್ಬಿಟ್ಟಂತ ಪೃಥ್ವಿ? ಖಂಡಿತ ರಂಗನಾಥ್, ಏನು ಆರಂಭಿಕ ಹಂತದಲ್ಲಿ ಮಾಡಬೇಕಾಗಿರೋ ಕೆಲಸವನ್ನು ಈಗ ಪೊಲೀಸರು ಕೊನೆಗೆ ಮಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಈತನ ವಿಚಾರಣೆಯ ಪೂರ್ವಾಪರ ವಿಚಾರಣೆಗಳನ್ನು ಆರಂಭಿಕ ಹಂತದಲ್ಲಿ ಸಾಕಷ್ಟು ಇನ್ ಡೆಪ್ತ್ ಆಗಿ ಮಾಡಬೇಕಾಗಿತ್ತು. ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಇಡೀ ರಾತ್ರಿ ಆ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೆದಿರುವಂಥದ್ದು. ನಿನ್ನೆ ಅಂದರೆ ಯಾವಾಗಲೂ ಕೂಡ ಮಾಸ್ಕ್ ಮ್ಯಾನ್ ಒಂದು 11-12 ಗಂಟೆ ಸುಮಾರಿಗೆ SIT ಕಚೇರಿಗೆ ಲಾಯರ್ಗಳ ಜೊತೆ ಬರ್ತಾ ಇದ್ದ. ಆದರೆ ನಿನ್ನೆ ಶಾರ್ಪ್ 10 o'clockಗೆ ಆತ ಬಂದಿದ್ದಂಥದ್ದು ಬೆಳಗ್ಗೆ. ಸೊ 10:15ಗೆ ಆತನ ವಿಚಾರಣೆ ಆರಂಭವಾಯಿತು. ಇವತ್ತು ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಆತನ ವಿಚಾರಣೆಯನ್ನ ಮಾಡಿದ್ದಾರೆ. ಸೊ ನಿನ್ನೆ ಏನು 10:30ಗೆ ಆರಂಭಕ್ಕೆ ಹಂತದಲ್ಲಿ ಬಂದ್ರು, ಆಗ ವಿಚಾರಣೆ ಆರಂಭವಾಯಿತು. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಬಂದರು. ಆಮೇಲೆ ಅವರು ಆತನ ವಿಚಾರಣೆಯನ್ನ ಮಾಡಲಿಕ್ಕೆ ಆರಂಭಿಸಿದ್ರು. ಸೊ ಪ್ರಣಬ್ ಮೊಹಂತಿ ಅವರು ಕೂಡ ಬೆಳಗಿನ ಜಾವ 5 ಗಂಟೆವರೆಗೂ SIT ಕಚೇರಿಯಲ್ಲೇ ಇದ್ರು, SIT ಪೊಲೀಸ್ ಠಾಣೆಯಲ್ಲಿ. ಸೊ ಆತನು ಕೂಡ ಇದ್ದ. ಪ್ರಣಬ್ ಮೊಹಂತಿ ಅವರೇ ಖುದ್ದು ಆ ಒಂದು ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆಯನ್ನ ಮಾಡಿರುವಂತದ್ದು. ಬ್ಯಾಕ್ ಟು ಬ್ಯಾಕ್ ಡ್ರಿಲ್ ಅನ್ನ ಮಾಡಿದ್ದಾರೆ. ಸೊ ಮೊನ್ನೆ ಆತನ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಸೊ ವಿಡಿಯೋ ಸ್ಟೇಟ್ಮೆಂಟ್ ಅದಾದ ಬಳಿಕ ನಿನ್ನೆ ಕೂಡ ಸ್ವಲ್ಪ ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ಕೊಂಡು ಎಲ್ಲ ರೀತಿಯ ವಿಚಾರಣೆಯನ್ನು ಮಾಡಿರುವಂಥದ್ದು. ಸುಮಾರು 18 ಗಂಟೆಗಳ ಕಾಲ ಸತತ ವಿಚಾರಣೆಯನ್ನು ಮಾಸ್ಕ್ ಮ್ಯಾನ್ ಎದುರಿಸಿರುವಂಥದ್ದು. ಈ ವೇಳೆ ಸಾಕಷ್ಟು ವಿಚಾರಗಳನ್ನು ಆತ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಆತ ಹೇಳಿದಂತೆ SIT ಕೇಳ್ಕೊಂಡು ಬರ್ತಾ ಇತ್ತು, ಆತ ಹೇಳಿದ್ದೆಲ್ಲವನ್ನು ನಂಬ್ತಾ ಇತ್ತು. ಆದರೆ ನಿನ್ನೆ ಅವರು ಪೊಲೀಸರ ಶೈಲಿಯಲ್ಲಿ ಆತನಿಗೆ ವಿಚಾರಣೆಯನ್ನು ನಡೆಸಿರುವಂಥದ್ದು. ಸೊ ನಿಜವಾದ ಅಸಲಿ ವಿಚಾರಣೆ ನಿನ್ನೆ ನಡೆದಿದ್ದು. ಸೊ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಆತ ಬಾಯಿ ಬಿಟ್ಟಿದ್ದಾನೆ, ಸಾಕಷ್ಟು ಸತ್ಯಗಳನ್ನು ಹೊರ ಹಾಕಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಏನು ವಿಚಾರಣೆಯಲ್ಲಿ ಏನೇನು ಬಂದಿರುತ್ತೆ ಅಂತ ಹೇಳಿದ್ರೆ, ಆತ ಯಾರು, ಎಲ್ಲಿಂದ ಬಂದ, ಸೊ ಏನಕ್ಕಾಗಿ ಈ ಒಂದು ಅಜೆಂಡಾ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಂಥದ್ದು, ಆತ ಹೇಳ್ತಾ ಇರುವಂಥದ್ದು ಸತ್ಯನ ಸುಳ್ಳ, ಇದರಿಂದ ಯಾರ್ಯಾರು ಇದ್ದಾರೆ, ಇದು ಪ್ರಮುಖವಾಗಿ ಆ ಒಂದು ತನಿಖೆಯಲ್ಲಿ ವಿಚಾರಣೆ ವೇಳೆ ಇದ್ದಿದ್ದಂಥದ್ದು. ಸೊ ಈಗ ಆತ ಯಾವುದು ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನೂ ಕೂಡ ಓಪನ್ ಆಗಿ ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಮಾಸ್ಕ್ ಮ್ಯಾನ್ ಇವತ್ತು ಯಾವ ಕ್ಷಣದಲ್ಲಾದರೂ ಕೂಡ ಬಂಧನ ಆಗಬಹುದು ಅನ್ನೋ ಮಾಹಿತಿ ಈಗ TV9ಗೆ ಸಿಕ್ಕಿರುವಂಥದ್ದು. ಅಂದರೆ ಪ್ರಮುಖವಾಗಿ
ಈ ಒಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ಈಗ SITಗೆ ಗೊತ್ತಾಗಿದೆ. ಸೊ ಇದರಿಂದ ಯಾರ್ಯಾರು ಇದ್ದಾರೆ ಅನ್ನೋದು ಸತ್ಯವನ್ನ ಆತನೇ ಬಾಯ್ಬಿಟ್ಟಿದ್ದಾನೆ. ಅದು ಆನ್ ರೆಕಾರ್ಡ್ ಆಗಿರುವುದರಿಂದ ಈಗ ಸದ್ಯಕ್ಕೆ ಆ ಪ್ರೊಸೀಜರ್ ಪ್ರಕಾರ ಆತನನ್ನು ಯಾವಾಗ ಬೇಕಾದ್ರೂ ಕೂಡ ಬಂಧಿಸುವಂತ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ಒಂದು ಷಡ್ಯಂತ್ರ ಏನು ಮಾಡಿದ್ದಾರೆ ಅಂತ ಹೇಳಿ DK ಶಿವಕುಮಾರ್ ಅವರೇ ಆರೋಪ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲೇನು ಷಡ್ಯಂತ್ರ ಆಗಿದೆ ಅನ್ನೋದನ್ನ ಈಗ ವಿಚಾರಣೆಯನ್ನ ಮಾಡಿರುವಂತದ್ದು. ಸೊ ಇಲ್ಲಾಂದ್ರೆ ಒಂದ್ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ.